ಓಡ್ತಾ ಇದ್ದಾರೆ. ಅವ್ರು ನೋಡಿ ಎಲ್ಲರೂ ಕಲ್ತ್ಕೋಬೇಕು. ಎಲ್ಲರೂ ಕಾರ್ ಹತ್ತಬಾರ್ದು, ದಯವಿಟ್ಟು ನಡ್ಕೊಂತ ಬರ್ಬೇಕು. ಬರಬೇಕು. ಮುಂದೆ ಮುಂದೆ ಯಾರು ಹೋಗಬಾರ್ದಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಇಂಥ ಬಿಸಿಲಲ್ಲಿ ಕೂಡ पिक्चर में जय
ರಚನೆ ಮಾಡಿದಂಥ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿ ಸಂಪೂರ್ಣ ಅವೈಜ್ಞಾನಿಕವಾದಂಥದ್ದು. ಈ ವರದಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಲ್ಲಿ ಹೊಸ ಜಾತಿ ಗಣತಿ ಮಾಡಬೇಕು ಮತ್ತು ಇದ್ರ ಜೊತೆಗೆ ವೀರಶೈವ ಸಮಾಜ ಜೊತೆಗೆ ಅನೇಕ ಹಿಂದುಳಿದ ಸಮಾಜಗಳಿಗೂ ಅನ್ಯಾಯ ಆಗಿದೆ. ಇವತ್ತು ಉಪ್ಪಾರ ಭಗೀರಥ ಸಮಾಜ, ಗಂಗಾಮತ ಸಮಾಜ, ಯಾದವ್ ಸಮಾಜ, ಸವಿತಾ ಸಮಾಜ, ಮಡಿವಾಳ ಸಮಾಜ ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡುವಂತ ಕೆಲಸ ಮಾಡಿ ಇವತ್ತು ಯಾವುದೋ 1-2 ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗಿದೆ. ಇವತ್ತು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಈ ಒಂದು ವರದಿ ತಂದಂತಿದೆ. ಇದು ಏನಾದರೂ ಮಂಡನೆಯಾಗಿ ಸ್ವೀಕಾರ ಆದಲ್ಲಿ ಉಗ್ರವಾದ ಪ್ರತಿಭಟನೆ ರಾಜ್ಯದಲ್ಲಿ ನಮ್ಮ ಸಮಾಜ ನಮ್ಮ ಜೊತೆ ಎಲ್ಲ ಹಿಂದುಳಿದ ಸಮಾಜಗಳು ಹಮ್ಮಿಕೊಳ್ತವೆ ಅಂತ ಹೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಈಗ ಎಲ್ಲ ಬಹಳಷ್ಟು ಸಮುದಾಯದವರಿಗೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ಹೋರಾಟ ಕೇಳಿ ಬರ್ತದೆ. ಸ್ವಪಕ್ಷದವರೇ ಆರೋಪ ಮಾಡ್ತಾ ಇದ್ರು ಕೂಡ ಯಾಕೆ ಇದನ್ನ ಇದು ಮಾಡ್ತಾ ಇದ್ದಾರೆ? ಬರಿ ಧನ್ಯವಾದಗಳು. ತಮ್ಮ ಮೂಲಕ ಪತ್ರಕರ್ತ ಮಿತ್ರರುಗಳು ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮೀಡಿಯಾದವರಿಗೂ ಮತ್ತು ತಂದರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಕಡಿಮೆ ಪ್ರಮಾಣದಲ್ಲಿ ಏನಿಲ್ಲ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿಸಿ ಅದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಇವತ್ತಿನ ಹೋರಾಟದ ಉದ್ದೇಶ ತಮಗೆಲ್ಲ ತಿಳಿದಿರ್ತಕ್ಕಂತಹದ್ದು, ನಮ್ಮ ವೀರಶೈವ ಲಿಂಗಾಯತ ಪಂಗಡವನ್ನು ಒಡೆದು ಆಳ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ. ಭಾಳ ಸಲನು ಮಾಡ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಮಠಾಧೀಶ್ವರರು ಬೀದಿಗೆ ಬಂದು ಹೋರಾಟವನ್ನು ಮಾಡಿ ಎಲ್ಲ ಜನರು ಕೂಡ ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳಿತ್ತು. ಆದ್ರೂ ಕೂಡ ಮತ್ತೆ ಇದೇ ತಪ್ಪನ್ನು ಮಾಡುವ ಮುಖಾಂತರವಾಗಿ ಬರೀ ವೀರಶೈವ ಲಿಂಗಾಯತ ಧರ್ಮದ ಜಾತಿಗಳಿಗೆಲ್ಲ ಉಳಿದೆಲ್ಲ ಪಂಗಡ ಸಮಾಜಕ್ಕೂ ಕೂಡ ಅನ್ಯಾಯ ಆಗಿದೆ. ಯಾರೂ ಕೂಡ ಮನೆಗೆ ಹೋಗಿ ಸರ್ವೆಯನ್ನು ಮಾಡಲಾರ್ದೇ ತಾವೇ ಕುತ್ತಲ್ಲೇ ತಿಳ್ಕೊಂಡು ಸರ್ಕಾರದ ಓಲೈಕೆಗೆ ಇದು ಜಾತಿ ಗಣತಿ ಆಗಿರ್ತಕ್ಕಂಥದ್ದು. ಇದನ್ನ ಜಾತಿ ಗಣತಿಯನ್ನು ರದ್ದು ಮಾಡಿ ಮತ್ತೊಂದು ಸಲ ಮರು ಜಾತಿ ಗಣತಿಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲ ಮಠಾಧೀಶ್ವರರ ಉದ್ದೇಶ ಮತ್ತು ಜನಪ್ರತಿನಿಧಿಗಳ ಜನರ ಉದ್ದೇಶ.